ನೀವು ಹೆಂಗೆ ಇದೆಲ್ಲರೂ ಕೂಡ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಿ, ನಾವು ಕೂಡ CET ನೀಟ್ ಎಕ್ಸಾಮ್ಸ್ನ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ವಾರದಲ್ಲಿ ಬೆಳಗ್ಗೆ 9 to 10, 3 to 4 ಫ್ರೀ ಎಜುಕೇಷನ್ ಫಾರ್ 25,000 ಚಿಲ್ಡ್ರನ್ಸ್. ಯಾಕೆಂದರೆ ಎಲ್ಲರಿಗೂ ದುಡ್ಡು ಕೊಟ್ಟಾಗಲ್ಲ, ಯಾಕಂದರೆ ನಿಮ್ಮ ಹತ್ರ ಯಾವ ಆರ್ಥಿಕವಾಗಿರುತ್ತೆ, ಬರ್ತಾರೆ, ಸೇರ್ತಾರೆ, ನೀವು ಕೋಚಿಂಗ್ ಕೊಡ್ತೀರಿ, ಪ್ರೊಫೆಷನಲ್ ಟ್ರೈನಿಂಗ್ ಕೊಡ್ತೀರಿ, ಎಲ್ಲ ಮಾಡ್ತೀರಿ. ಆದರೆ ನಮ್ಮ ಸರ್ಕಾರಿ ಶಾಲೆಗೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವು ಸತಿ. ಅದಕ್ಕೆ 25,000 ಮಕ್ಕಳಿಗೆ ನಾವು ಆಸ್ ಇಟ್ ಈಸ್ ಕಾರ್ಯಕ್ರಮನೂ ಕೂಡ ಫಸ್ಟ್ ಟೈಮ್ ನಾನು ಬಂದ ಮೇಲೆ ಇದನ್ನು ಶುರು ಮಾಡಿದ್ವಿ. ಆ ಕಾರ್ಯಕ್ರಮ ಆನ್ ಗೋಯಿಂಗ್ ಆಗಿ ಚೆನ್ನಾಗಿ ನಡೀತಾ ಇದೆ. ಅದು ಸರ್ಕಾರದ ಹಣದಿಂದ ನಾವು ಮಾಡ್ತಾ ಇರೋದು. ಅದಕ್ಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮುಂಚೆ ಎಲ್ಲ PCMB ಇಲ್ಲ ಅಂದರೆ ಡಾಕ್ಟರ್ ಇಂಜಿನಿಯರು ಅಂತೇಳಿ ಸಿಂಪಲ್ ಆಗಿ, ಈಗ ಮೋಸ್ಟ್ಲಿ ಎಷ್ಟು ಇದಾವೆ ಅಂದರೆ ಅದನ್ನ ಚೂಸ್ ಮಾಡೋದಕ್ಕೇನೆ ಈ ಇಂಥ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇರೋದು. ಯಾಕೆಂದರೆ ಗೊಂದಲದಲ್ಲಿ ಇದ್ದು ಬಿಡ್ತಾರೆ, ನಾನು ಇದು ತಗೋಬೇಕಾಗಿತ್ತ, ನಾನು ಅದು ತಗೋಬೇಕಾಗಿತ್ತ ಅಂತ. ಇನ್ಕ್ಲೂಡಿಂಗ್ ನನ್ನ ಮಗನೂ ಕೂಡ, ಅವನಿಗೆ NUS ಅಲ್ಲಿ ಲಕ್ಷ್ಮಿ ಗೊತ್ತು, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರ್, ಅಲ್ಲಿ ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು, ಅವನಿಗೆ ಸೀಟ್ ಸಿಕ್ತು, ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು. ಬಟ್ ಈ ಸೆಡ್ ನೋ, ಐ ವಾಂಟ್ ಟು ಸ್ಟಡಿ ಓನ್ಲಿ ದಿಸ್. ವಾಪಸ್ ಬಂದು ಅವನು RV ಕಾಲೇಜಿಗೆ ಅವನಿಗೆ ಬೇಕಾಗಿರೋದೇ ತಗೊಂಡ, ಅದನ್ನು ಓದ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಏನಾದ್ರು ಅವನಿಗೆ ಅವಕಾಶ ಸಿಕ್ಕರೆ ಆ ಥರ ಆಗ್ಬೋದು. ಅಂದರೆ ಐ ನೋ ವೆರಿ ವೆಲ್ ವಾಟ್ ಆರ್ ದ ಚಾಲೆಂಜಸ್, ಡಿಫಿಕಲ್ಟ್ ಈವನ್ ಇನ್ ಚೂಸಿಂಗ್ ಫ್ಯೂಚರ್, ವೆರಿ ಡಿಫಿಕಲ್ಟ್, ಕಷ್ಟ, ಅದು ಅಷ್ಟು ಈಸಿ ಅಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ತಾವು ಇವತ್ತು ಭಾಳ ಎಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸು ರಾಜ್ಯಾದ್ಯಂತ ಎಲ್ಲ ಇದ್ದೀರಾ, ನೀವೆಲ್ಲರೂ ಕೂಡ ಎಲ್ಲ ಕಡೆಯೂ ಇದ್ದೀರಾ, ಅದನ್ನು ಮಾಡ್ತಾ ಇದ್ದೀರಿ. ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಒಳ್ಳೆ ವಿದ್ಯಾಭ್ಯಾಸನ ಕೊಡಬೇಕಾಗ್ತದೆ. ಮನೆ ಸಿದ್ದರಾಮಯ್ಯ ಅವರು ಫಸ್ಟೇ ನನಗೆ ಹೇಳಿದರು, ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪೋರ್ಟ್ಫೋಲಿಯೋ ಡಿಪಾರ್ಟ್ಮೆಂಟ್, ಆ್ಯಂಡ್ ಬಿಕಾಸ್ ಒನ್ ಆಫ್ ದ ಬಿಗ್ಗೆಸ್ಟ್, ಐ ಸ್ಪೆಂಡ್ ಅಬೌಟ್ 10% ಆಫ್ ನಮ್ಮ ಬಜೆಟ್, ಅಬೌಟ್ 47,000 crores ವಿ ಸ್ಪೆಂಡ್. ನನ್ನ ಇಲಾಖೆಯಲ್ಲಿ ಭಾಳ ದೊಡ್ಡ ಸಮಸ್ಯೆ ಇನ್ನೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಸುಧಾರಣೆಯನ್ನು ನಮ್ಮ ಇಲಾಖೆಯಲ್ಲಿ ಒಂದು ಕಾನ್ಫಿಡೆನ್ಸ್ನ ತಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದೋದಕ್ಕೆ ಅಂತ ಹೇಳಿ ಬರಲ್ಲ. ಮಕ್ಕಳು ಸರ್ಕಾರಿ ಶಾಲೆ ಅಂದ ತಕ್ಷಣ ಏನೋ ಒಂದು ಇದಿತ್ತು, ಅದೊಂದು ಬದಲಾವಣೆ ಮಾಡತಕ್ಕಂಥ ಹಂತದಲ್ಲಿ ಆಫ್ಟರ್ ಆಲ್ ದೇ ಆರ್ ಆರ್ ಚಿಲ್ಡ್ರನ್ಸ್. ಎಜುಕೇಷನಿಗೆ ಒಂದು ಧರ್ಮ ಇರಲ್ಲ, ಲ್ಯಾಂಗ್ವೇಜ್ ಇರಲ್ಲ, ಪ್ರಾಂತ್ಯ ಇರೋದಿಲ್ಲ. ನೀವು ಏನು ಬೇಕಾದ್ರೂ ಕಲಿಬೋದು, ಏನು ಬೇಕಾದ್ರೂ ಪಡ್ಕೋಬೋದು, ದುಡ್ಡಲ್ಲೂ ಪಡ್ಕೋಬೋದು. ಪಡೆದೇ ಇರ್ತಕ್ಕಂಥ ವಸ್ತು ಏನು ಅಂದರೆ ಅದು ದುಡ್ಡಲ್ಲಿ ಪಡೆದೇ ಇರ್ತಕ್ಕಂಥ ವಸ್ತು ಏನಂದ್ರೆ ಎಜುಕೇಷನ್. ಅದನ್ನ ಕಲೀಲೇಬೇಕಾಗುತ್ತೆ. ಇವತ್ತು ರಾಜಕಾರಣದೊಳಗೆ ನಾವೆಲ್ಲ ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದೀವಿ, ನನ್ನ ಕ್ಷೇತ್ರ ಯಾವುದು, ನನ್ನ ಡಿಸ್ಟ್ರಿಕ್ಟ್ ಯಾವುದು, ನನ್ನ ಸ್ಟೇಟ್ ಯಾವುದು, ನನ್ನ ದೇಶ ಯಾವುದು ಅಂತ. ಆದರೆ ಇದನ್ನೆಲ್ಲ ಮೀರಿಸ್ತಕ್ಕಂಥ ಒಂದು ಏನಾದರೂ ಇದ್ದರೆ, ಅದು ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿನೂ ಏನಾದರೂ ಇದ್ದರೆ, ಬೌಂಡ್ರಿಲೆಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್, ಒಂದು ವಿಚಾರ ಏನಾದರೂ ಇದ್ದರೆ, ಜಾತಿಗಿದೆ ಬೌಂಡ್ರಿ, ನಿಮಗೆ ಲ್ಯಾಂಗ್ವೇಜಿಗಿದೆ ಬೌಂಡ್ರಿ, ರಾಜಕಾರಣಕ್ಕಿದೆ, ಎಲ್ಲದಕ್ಕೂ ಇದೆ. ಆದರೆ ಎಜುಕೇಷನ್ಗೆ ಯಾವುದೇ ಥರದ ಬೌಂಡ್ರಿ ಇಲ್ಲ. ಅದೆಲ್ಲ ಇವತ್ತು ಭಾಳ ಮುಂಚೂಣಿಗೆ ತಗೊಂಡು ಹೋಗ್ತಕ್ಕಂಥ ಮತ್ತು ಸುಧಾರಣೆಯನ್ನು, ಸಮಾಧಾನವನ್ನು ತರ್ತಕ್ಕಂಥ ಈ ವಿಚಾರಗಳನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಅವರ ಒಂದು ಸುದೀರ್ಘವಾಗಿರ್ತಕ್ಕಂಥ 78 ವರ್ಷದ ಒಂದು ಈ ಸಾಮಾಜಿಕ ಸೇವೆ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ 78 ವರ್ಷಗಳಿಂದ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದೆ. ಆದರೆ ಪ್ರಜಾವಾಣಿಯ ಹಿಸ್ಟ್ರಿಯಲ್ಲಿ, ಡೆಕ್ಕನ್ ಹೆರಾಲ್ಡ್ನ ಹಿಸ್ಟ್ರಿಯಲ್ಲಿ ಇವತ್ತಿನ ದಿನ ಐತಿಹಾಸಿಕ ದಿನ ಅಂತ ಅಂದ್ಕೊಳ್ಬಹುದು. ಯಾಕೆ ಅಂತಂದ್ರೆ, ನಮಗೆ ಪ್ರೆಸ್ ಮೀಟಿಗೆ ಹೋಗಿ ಗೊತ್ತಿತ್ತು ಬಿಟ್ರೆ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಗೊತ್ತಿರಲಿಲ್ಲ. ನಾವೇ ಪ್ರೆಸ್ ಮೀಟ್ ಮಾಡಿದ್ದು ಇವತ್ತೇ ಮೊದಲು 78 ವರ್ಷದಲ್ಲಿ ನನಗೆ ಗೊತ್ತಿದ್ದೆ. ನೀವು ಪ್ರಶ್ನೆ ಕೇಳಬಹುದು. ಆ ಕಾರಣಕ್ಕಾಗಿ ಇವತ್ತಿನ ದಿನ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನ ಇತಿಹಾಸದಲ್ಲಿ ಬಹಳ ಮಹತ್ವದ ದಿನ ಅಂತ ನಾನು ಅಂದ್ಕೊಳ್ತೇನೆ. ಈಗಾಗಲೇ ಸುಬ್ರಹ್ಮಣ್ಯ ಅವರು ಡೆಕ್ಕನ್ ಹೆರಾಲ್ಡ್ನಲ್ಲಿ ಹೇಗೆ ಎಜುಕೇಷನ್ಗೆ ಗಮನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಜಾವಾಣಿ ಕೂಡ ಒಂದು ಪತ್ರಿಕೆಯ ಪ್ರೈಮರಿ ಡ್ಯೂಟಿ ಅಂತ ಏನು ಹೇಳ್ತೀವಿ, ಅದು ಎಜುಕೇಷನ್. ಎಜುಕೇಷನ್ ಅಂತಂದ್ರೆ ನೀವು ಪ್ರಾಥಮಿಕ ಶಾಲೆ, ಡಿಗ್ರಿ, ಪ್ರೌಢಶಾಲೆ ಅಥವಾ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಎಜುಕೇಟ್ ಮಾಡೋದೇ ಪತ್ರಿಕೆಯ ಕೆಲಸ. ಆ ಕೆಲಸವನ್ನು ಮಾಡ್ಕೊ ಬರ್ತಾನೆ ಪ್ರಜಾವಾಣಿ
78 ವರ್ಷದಿಂದ ಕೂಡ ಎಜುಕೇಶನ್ನಿಗೂ ನಾವು ಸಾಮಾನ್ಯವಾಗಿ ಎಜುಕೇಶನ್ ಅಂತ ಏನು ಅನ್ಕೊಳ್ತೀವೋ ಅದಕ್ಕೂ ಕೂಡ ಅದು ಕೆಲಸ ಮಾಡ್ತಾ ಬರ್ತಾ ಇದೆ. ಪ್ರಜಾವಾಣಿಯ ಹೆಗ್ಗಳಿಕೆ ಏನು ಅಂತಂದ್ರೆ, ಯಾವಾಗಾದ್ರೂ UPSC ರಿಸಲ್ಟ್ ಬಂದ್ರೆ, KPSC ರಿಸಲ್ಟ್ ಬಂದ್ರೆ, ಟಾಪರ್ಸ್ ಅನ್ನು ಕೇಳಿದ್ರೆ ಮೊದಲು ಕೊಡುವ ಉತ್ತರ ಪ್ರಜಾವಾಣಿ ಓದಿದ್ರಿಂದಾಗೇನೆ ನಾವು ಪಾಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಮೇಲೆ ಬಹುತೇಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನ ಏನು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಅಲ್ಲೆಲ್ಲ ಸಜೆಸ್ಟ್ ಮಾಡೋದು ಕೂಡ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಅನ್ನು ಓದಿ ಅಂತೀವಿ. ನಾನು ಬಹಳ ಕುತೂಹಲಕಾರಿಯಾಗಿ ಒಬ್ಬ KS UPSC ರ್ಯಾಂಕ್ ಬಂದವ್ರನ್ನ ಕೇಳಿದೆ, ಪ್ರಜಾವಾಣಿಯನ್ನೇ ಯಾಕೆ ಓದಬೇಕು ನೀವು ಅಂತೇಳಿ, ಏನ್ ಸಿಗತ್ತೆ ನಿಮಗೆ ಪ್ರಜಾವಾಣಿಯಲ್ಲಿ ಅಂತೇಳಿ. ಅವರು ಹೇಳಿದ್ರು, ನನಗೆ ಫ್ಯಾಕ್ಟ್, ನಿಜವಾದ ಫ್ಯಾಕ್ಟ್ ಸಿಗೋದು ನಮಗೆ ಅಲ್ಲಿ. ಎರಡನೇದು ಭಾಷೆ, ಪ್ರಜಾವಾಣಿಯಲ್ಲಿ ಬರುವ ಭಾಷೆ ಇದೆಯಲ್ಲ ನಮಗೆ ಬಹಳ ಮುಖ್ಯವಾಗಿ ಇದನ್ನ ಕಲಿಸ್ಕೊಡುತ್ತೆ. ಆ ಕಾರಣಕ್ಕಾಗಿ ನಾವು ಪ್ರಜಾವಾಣಿಯನ್ನು ಓದ್ತೇವೆ ಅಂತ ಹೇಳಿದ್ರು. ಇದಿಷ್ಟು ಅವತ್ತಿನಿಂದ ಇವತ್ತಿನವರೆಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಕಾಲದ 15 ವರ್ಷದಿಂದ ಎಜುವರ್ಸು, ಯೂನಿವರ್ಸಿಟಿಗಳು, ಇನ್ಸ್ಟಿಟ್ಯೂಷನ್ಗಳು ಮತ್ತು ಮಕ್ಕಳು, ಪೋಷಕರ ನಡುವೆ ಒಂದು ಸೇತುವೆಯಾಗಿರುವಂತಹ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. As you all know, Deccan Herald and Prajavani over the last 7 decades have been the trusted voice of Karnataka, chronicling the developments that happen in every nook and corner of this state. We just don't chronicle news, but write stories, in-depth stories that affect lives, livelihood, and communities. Beyond this, Deccan Herald strongly believes that as a newspaper, we have a responsibility to society. So, as the executive editor of Deccan Herald, I would like to share a few thoughts with you on what we do as a newspaper. At Deccan Herald, we believe journalism carries a responsibility that goes beyond reporting events. As a newspaper closely connected to society, we see ourselves not as providers of news, just providers of news, but as enablers of progress, especially the young minds. In a world filled with complex academic and career choices, we believe it's our duty to equip students with the clarity and confidence they need to shape their future. This commitment is reflected in our education and career page that appears every Tuesday. You would have seen this in today's edition of Deccan Herald. Our education and career pages goes well beyond routine coverage. We focus on simplifying decisions around courses, entrance exams, and study strategies. Through our regular columns, we bring expert guidance on exam preparation, study habits, career choices, emerging sectors, and higher education, including opportunities abroad. So we are happy to be the partner with the Deccan Herald and Prajavani for 16th edition of DH Eduverse, and happening on 4th April and 5th at Palace Grounds at Bangalore, and 11th and 12th at Hubballi. This is not an expo, but a useful platform for all the students, because there will be 90 plus universities, institutions participating over here. So each and one students can clarify what they have to select or what they have to do in their future. And of course, I would really proudly announce that there will be a lot of scholarships for eligible students who attend the education event over here, and 100% free fee waiver for top 50 rank holders, and attractive gifts for more CET participants, because it's an encouragement to the students.
because every students will be in such a tension for the exams and all. But when we give some opportunities to them, there will be some positiveness when they come to the Eduverse. So I think this will be really a catchy thing for the students. ಶ್ರೀಯುತ ಕಿರಣ್ ಸಿಂಗರಾಜನ್ ಅವರು, COO ದ ಪ್ರಿಂಟರ್ಸ್ ಮೈಸೂರು ಲಿಮಿಟೆಡ್. ಮತ್ತೊಮ್ಮೆ ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ಎಡುವರ್ಸ್ ಹಾಗೂ ಆಕ್ಟ್ 6 ನ ವತಿಯಿಂದ ನಮ್ಮ ಚಿಕ್ಕದಾಗಿ ಇವತ್ತಿನ ಈ ಇಡೀ ಕಾರ್ಯಕ್ರಮದ ಉದ್ದೇಶವನ್ನ ಸಮ್ ಅಪ್ ಮಾಡೋದಾದ್ರೆ, ಯಾವ ಕೋರ್ಸ್ ಮಾಡಿ